ಜೈ ದುರ್ಗಾಮಾತಾ. ಇಂದು ನಾವು ಕವಚಂ 50ರಿಂದ 56ನೇ ಶ್ಲೋಕದವರೆಗೂ ಇರುವಂತಹ ಶ್ಲೋಕದ ಅರ್ಥವನ್ನು, ಸಾರಾಂಶವನ್ನು ತಿಳ್ಕೊಳ್ಳೋಣ. ದೇವಿ ಕವಚ ಅಂತಿಮ ಫಲಶ್ರುತಿ ಇದಾಗಿದೆ. ಜೈ ಶ್ರೀ ಲಲಿತಾಂಬಿಕೆ, ಜೈ ಚಾಮುಂಡೇಶ್ವರಿ. ಪ್ರಿಯ ಭಕ್ತರೇ, ಇಂದು ನಾವು ದೇವಿ ಕವಚದ ಅತ್ಯಂತ ಮಹತ್ವದ ಅಂತಿಮ ಶ್ಲೋಕಗಳನ್ನು ಅಧ್ಯಯನ ಮಾಡೋಣ. ಈ ಶ್ಲೋಕಗಳು ಕೇವಲ ಫಲ ಸಿಗೋದಕ್ಕೆ ಅಂತ ಹೇಳೋದಿಲ್ಲ. ಈ ಶ್ಲೋಕಗಳನ್ನು ಹೇಳುವುದರಿಂದ ಒಬ್ಬ ಭಕ್ತನ ಕಷ್ಟಕ್ಕೆ ಫಲಗಳು ಸಿಗುವುದಕ್ಕಿಂತ ಭಕ್ತನ ಜೀವನ ಹೇಗೆ ರೂಪುಗೊಳ್ಳುತ್ತೆ ಅನ್ನುವುದನ್ನು ತಿಳಿಸುತ್ತೆ. ಅಂತರಿಕ್ಷ ಚರಾಘೋರ. ಈ ಶ್ಲೋಕಗಳನ್ನು ಓದಿದ ತಕ್ಷಣ ಕೆಲವರು ಕೇಳಬಹುದು, ನಿಜವಾಗಿಯೂ ಡಾಕಿನಿ, ಶಾಕಿನಿ, ಪಿಶಾಚ, ರಾಕ್ಷಸರು ಇದ್ದಾರಾ? ಶಾಸ್ತ್ರವು 2 ರೀತಿಗಳಲ್ಲಿ ಮಾತಾಡುತ್ತೆ. ಮೊದಲನೆಯದು ಸ್ಥೂಲಾರ್ಥ. ನಮಗೆ ಕಣ್ಣಿಗೆ ಕಾಣದ ಅನೇಕ ಶಕ್ತಿಗಳು ಇದೆ. ಒಳ್ಳೆಯ ಶಕ್ತಿಗಳು ಇದೆ, ದುಷ್ಟ ಪ್ರಭಾವಗಳೂ ಇದೆ. ದೇವಿಯ ಅನುಗ್ರಹದಿಂದ ಭಕ್ತನು ಅಂತಹ ನಕಾರಾತ್ಮಕ ಪ್ರಭಾವಗಳಿಂದ ರಕ್ಷಿಸಲ್ಪಡುತ್ತಾನೆ. ಇನ್ನು 2ನೇದು ಇನ್ನು ಆಳವಾದ ಆಧ್ಯಾತ್ಮಿಕ ಅರ್ಥ. ಇದು ನಮ್ಮೊಳಗೆ ಪ್ರತಿದಿನ ಎಷ್ಟು ರಾಕ್ಷಸರು ಇದ್ದು ಬರ್ತಾರೆ. ಕೋಪ ಬಂದಾಗ ರಾಕ್ಷಸರು ಯಾರು? ಅಸೂಯೆ ಬಂದಾಗ ಪಿಶಾಚ ರಾಕ್ಷಸ, ಅಹಂಕಾರ ಬಂದಾಗ ಬ್ರಹ್ಮ ರಾಕ್ಷಸ. ಇಲ್ಲಿ ಕೋಪದಲ್ಲಿ ರಾಕ್ಷಸನನ್ನು, ಅಸೂಯೆಯಲ್ಲಿ ಪಿಶಾಚನನ್ನು, ಅಹಂಕಾರದಲ್ಲಿ ಬ್ರಹ್ಮ ರಾಕ್ಷಸ. ಅವರು ಯಾರು ವರ್ಗನವರಲ್ಲ. ನಮ್ಮೊಳಗಿರುವಂತಹ ದುರ್ಗುಣಗಳೇ ಈ ರಾಕ್ಷಸರು. ದೇವಿ ಕವಚವನ್ನು ಪ್ರತಿದಿನ ನಾವು ಪಠಿಸೋದ್ರಿಂದ ಮೊದಲು ನಾಶವಾಗೋದು ಯಾವುದು ಗೊತ್ತಾ? ಹೊರಗಿನ ಶತ್ರುಗಳು ಅಲ್ಲ, ನಮ್ಮೊಳಗೆ ಇರುವಂತಹ ಕಾಮ, ಕ್ರೋಧ, ಮದ, ಮೋಹ, ಮತ್ಸರಗಳು. ಇವುಗಳು ನಾಶವಾಗುತ್ತೆ. ನಶ್ಯಂತಿ ದರ್ಶನಾತ್ತಸ್ಯ. ಇಲ್ಲಿ ಒಂದು ಅದ್ಭುತ ಪದ ಇದೆ. ಅದೇನು ಅಂದರೆ ದರ್ಶನಾತ್. ಭಕ್ತನನ್ನು ಕಂಡ ಮಾತ್ರಕ್ಕೆ ದುಷ್ಟ ಶಕ್ತಿಗಳು ದೂರವಾಗುತ್ತವೆ ಅಂತ ಹೇಳುತ್ತೆ. ಅಂದರೆ ದುಷ್ಟಶಕ್ತಿಗಳು ಭಕ್ತನನ್ನು ನೋಡಿದ್ರೆ ಸಹ ದೂರ ಓಡೋಗ್ಬಿಡುತ್ತಂತೆ. ಯಾಕೆಂದರೆ ಅವನ ಹೃದಯದಲ್ಲಿ ಯಾರಿರೋದು? ಆ ಜಗನ್ಮಾತೆ ನಿಲ್ಲಿಸಿರೋದು. ಬೆಳಕು ಇರುವ ಜಾಗದಲ್ಲಿ ಕತ್ತಲೆ ಉಳಿಯೋದಕ್ಕೆ ಸಾಧ್ಯನಾ? ಹಾಗೆಯೇ ದೇವಿಯ, ಜಗನ್ಮಾತೆಯ ಚೈತನ್ಯ ತುಂಬಿರುವ ಭಕ್ತನ ಹೃದಯದಲ್ಲಿ ಅಜ್ಞಾನ ನೆಲೆಗೊಳ್ಳುವುದಕ್ಕೆ ಸಾಧ್ಯತೆ ಇಲ್ಲ. ಮಾನೋನ್ನತಿರ್ ಭವೇತ್. ದೇವಿಯ ಭಕ್ತನಿಗೆ ಗೌರವ ಯಾಕೆ ಬರುತ್ತೆ? ಆ ಜಗನ್ಮಾತೆಯನ್ನು ಆರಾಧಿಸ್ತಿರುವಂತಹ, ಸಂಪೂರ್ಣ ಶರಣಾಗತನಾಗಿರುವಂತಹ ಭಕ್ತನಿಗೆ ಯಾವ ಕಡೆ ಹೋದರೂ, ಎಲ್ಲಿ ಹೋದರೂ ಗೌರವ ಸಿಗ್ತಾ ಇರುತ್ತೆ. ಅದು ಯಾಕೆ? ಏನು? ಹೇಗೆ? ಅವನು ಯಾವತ್ತೂ ಅಧಿಕಾರಕ್ಕಾಗಿ ಓಡುವುದಿಲ್ಲ. ಅವನು ಹುದ್ದೆಗಾಗಿ ಹೋರಾಟ ನಡೆಸೋದಿಲ್ಲ. ಅವನೊಳಗಿನ ವಿನಯ, ಕರುಣೆ, ಧರ್ಮ, ಸತ್ಯ ಇವೇ ಆ ವ್ಯಕ್ತಿಯನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತೆ. ನಿಜವಾದಂತಹ ತೇಜಸ್ಸು ಮುಖದಲ್ಲಿ ಅಲ್ಲ ಆತ್ಮೀಯರೇ, ಮನಸ್ಸಿನ ಪಾವಿತ್ರ್ಯದಲ್ಲಿ ತುಂಬಿರುತ್ತೆ. ಜಪಿತ್ ಸಪ್ತಶತೀಂ ಚಂಡೀಂ. ತಾಯಿ ಮೊದಲು ಕವಚವನ್ನು ಕೊಡ್ತಾಳೆ, ಆಮೇಲೆ ಮಾತ್ರ ಯುದ್ಧಕ್ಕೆ ಕಳಿಸೋದು. ಮೊದಲೇ ಯುದ್ಧಕ್ಕೆ ಹೋಗು ಅಂತ ಕಳಿಸ್ಬಿಡ್ತಾಳ ತನ್ನ ಮಗುನ? ತನ್ನ ಮಗುವ ರಕ್ಷಣೆ ಜಗನ್ಮಾತೆಗೆ ತುಂಬ ಮುಖ್ಯ ಅಲ್ವಾ? ಹಾಗಾಗಿ ಯುದ್ಧಕ್ಕೆ ಕಳಿಸುವ ಮೊದಲೇ ಜಗನ್ಮಾತೆ ಕವಚವನ್ನು ಕೊಡ್ತಾಳೆ. ಹಾಗೆಯೇ ಮೊದಲು ದೇವಿ ಕವಚವನ್ನು, ನಂತರ ಅರ್ಗಲವನ್ನು, ನಂತರ ಕೀಲಕವನ್ನು, ಆಮೇಲೆ ದೇವಿ ಮಹಾತ್ಮ್ಯದ
ಪಾರಾಯಣ ಮಾಡುವುದಕ್ಕೆ ಸೂಚನೆಯನ್ನು ಕೊಡ್ತಾಳೆ, ಅನುಗ್ರಹವನ್ನು ಮಾಡ್ತಾಳೆ. ಇದು ಕೇವಲ ಕ್ರಮ ಅಂತ ಅಲ್ಲ, ಇದು ಒಂದು ಆಧ್ಯಾತ್ಮಿಕದ ಸಿದ್ಧತೆ. ಸಂತತಿ ಪುತ್ರ ಪೌತ್ರಿಕಿ. ಇಲ್ಲಿ ಸಂತಾನ ಅಂದರೆ ಯಾವುದು? ಕೇವಲ ಮಕ್ಕಳ? ಖಂಡಿತ ಅಲ್ಲ. ಇಲ್ಲಿ ಸಂತಾನ ಅಂದರೆ ಕೇವಲ ಮಕ್ಕಳಲ್ಲ, ನಾವು ಬಿಟ್ಟು ಹೋಗುವಂತಹ ಒಳ್ಳೆಯ ಸಂಸ್ಕಾರ, ಧರ್ಮ, ಭಕ್ತಿ, ಸೇವೆ, ಇವೇ ನಮ್ಮ ನಿಜವಾದ ಸಂತತಿ. ನಾವು ಎಷ್ಟು ಮನೆ ಕಟ್ಟಿದ್ದೇವೆ ಅನ್ನೋದಕ್ಕಿಂತ ಎಷ್ಟು ಹೃದಯಗಳಲ್ಲಿ ದೇವಿಯನ್ನು ನೆಲೆಗೊಳಿಸಿದ್ದೇವೆ ಅನ್ನುವುದೇ ಮುಖ್ಯ. ದೇಹಾಂತೆ ಪರಮಂ ಸ್ಥಾನಂ. ಇದು ದೇವಿ ಕವಚದ ಪರಮಫಲ. ಕೊನೆಯಲ್ಲಿ ದೇವಿ ನಮಗೆ ಹಣ ಕೊಡುತ್ತಾಳೆ ಎಂದು ಹೇಳುವುದಿಲ್ಲ, ಖ್ಯಾತಿ ಕೊಡುತ್ತಾಳೆ ಎಂದು ಹೇಳುವುದಿಲ್ಲ. ಶಿವೇನ ಸಹಮೋದತೆ ಎಂದು ಹೇಳುತ್ತದೆ. ಅಂದರೆ ಶಿವ ಶಕ್ತಿ ಐಕ್ಯವನ್ನು ಅನುಭವಿಸುವ ಸ್ಥಿತಿಗೆ ಭಕ್ತನನ್ನು ಕೊಂಡೊಯ್ಯುತ್ತದೆ. ಭಕ್ತಿಯ ಅಂತಿಮ ಗುರಿ ಏನು ಗೊತ್ತಾ ಆತ್ಮೀಯರೇ? ಭೌತಿಕ ಯಶಸ್ಸಲ್ಲ, ಪರಮಾನಂದ. ಇಂದಿನ ಜೀವನಕ್ಕೆ ಸಂದೇಶ ಇಂದು ನಾವು ಬಾಗಿಲಿಗೆ ಬೀಗ ಹಾಕ್ತಾ ಇದ್ದೀವಿ, ಮೊಬೈಲ್ಗೆ ಪಾಸ್ವರ್ಡ್ ಇಡ್ತಾ ಇದ್ದೀವಿ, ಬ್ಯಾಂಕ್ ಖಾತೆಗೆ OTP ಕೊಡ್ತಾ ಇದ್ದೀವಿ. ಆದರೆ ಮನಸ್ಸಿಗೆ ಯಾವ ಕವಚ? ಕೋಪ ಬಂದಾಗ ಕವಚ ಎಲ್ಲಿದೆ? ಭಯ ಬಂದಾಗ ಕವಚ ಎಲ್ಲಿ ಹೋಯಿತು? ನಿರಾಸೆ ಬಂದಾಗ ಕವಚ ಎಲ್ಲಿದೆ? ಅದಕ್ಕಾಗಿ ಆತ್ಮೀಯರೇ, ಋಷಿಗಳು ದೇವಿ ಕವಚವನ್ನು ಕೊಟ್ಟಿದ್ದಾರೆ. ಇದು ದೇಹಕ್ಕೆ ಮಾತ್ರವಲ್ಲ, ಮನಸ್ಸಿಗೆ ಕವಚ, ಬುದ್ಧಿಗೆ ಕವಚ, ಕುಟುಂಬಕ್ಕೆ ಕವಚ, ಧರ್ಮಕ್ಕೆ ಕವಚ, ಆತ್ಮಕ್ಕೆ ಕವಚ. ಸಮಾರೋಪ. ಭಕ್ತರೇ, ದೇವಿ ಕವಚವನ್ನು ಓದುವುದು ಒಂದು ಆಚರಣೆ ಮಾತ್ರವಾಗಬಾರ್ದು. ಪ್ರತಿಯೊಂದು ಶ್ಲೋಕವು ನಮ್ಮ ಜೀವನದಲ್ಲಿ ಜೀವಂತವಾಗಿರಬೇಕು. ದೇವಿಯನ್ನು ಹೃದಯದಲ್ಲಿ ಸ್ಥಾಪಿಸಿಕೊಂಡು ಬದುಕಿದರೆ ಭಯ ಧೈರ್ಯವಾಗಿ ಮಾರ್ಪಾಡಾಗುತ್ತೆ ಆತ್ಮೀಯರೇ. ಅಜ್ಞಾನವೇ ಜ್ಞಾನವಾಗುತ್ತದೆ. ನಮ್ಮ ಅಹಂಕಾರವು ವಿನಯವಾಗುತ್ತದೆ. ಎಲ್ಲ ಬಂಧನಗಳು ಭಕ್ತಿಯಾಗುತ್ತದೆ. ಅದೇ ರೀತಿ ಆತ್ಮೀಯರೇ, ಕೊನೆಯಲ್ಲಿ ಜೀವನು ಶಿವಶಕ್ತಿ ಸ್ವರೂಪದಲ್ಲಿ ಲೀನವಾಗುತ್ತಾನೆ. ಇದೇ ದೇವಿ ಕವಚದ ಪರಮರಹಸ್ಯ. ಶ್ರೀ ಮಾತಾ ಚಂಡಿಕಾ, ಜೈ ಶ್ರೀ ಲಲಿತಾಂಬಿಕಾ, ಜೈ ಜಗದಂಬೆ. ಸರ್ವಂ ಶ್ರೀದೇವಿ ಪಾದಾರ್ಪಣಮಸ್ತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.